ಹಾಯ್ ಹಲೋ ಗುಡ್ ಮಾರ್ನಿಂಗ್. ನನ್ನ ಹೆಸರು ಭುವನ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. UGHPS ಭರಮಸಾಗರ. ನಾವು ಈ ದಿನ ಸಂತಾನೋತ್ಪತ್ತಿ ಬಗ್ಗೆ ತಿಳಿದುಕೊಳ್ಳೋಣ. ಸಂತಾನೋತ್ಪತ್ತಿ ಎಂದರೆ ಪೋಷಕ ಜೀವಿಯಿಂದ ಹೊಸ ಮರುಜೀವಿಗಳು ಹುಟ್ಟುತ್ತವೆ. ಅದನ್ನು ಸಂತಾನೋತ್ಪತ್ತಿ ಎಂದು ಹೇಳುತ್ತಾರೆ. ಸಂತಾನೋತ್ಪತ್ತಿಯಲ್ಲಿ 3 ವಿಧ. ಅವು ಯಾವ್ಯಾವೆಂದರೆ ಲೈಂಗಿಕ ಸಂತಾನೋತ್ಪತ್ತಿ, ಅಲೈಂಗಿಕ ಸಂತಾನೋತ್ಪತ್ತಿ, ಕಾಯದ ಸಂತಾನೋತ್ಪತ್ತಿ. ಲೈಂಗಿಕ ಸಂತಾನೋತ್ಪತ್ತಿ ಎಂದರೆ ಗಂಡು ಮತ್ತು ಹೆಣ್ಣು ಸಂಯೋಗ ಹೊಂದಿ ಹೊಸ ಜೀವಿಗಳು ಹುಟ್ಟುತ್ತವೆ. ಉದಾಹರಣೆಗೆ ಮನುಷ್ಯರು ಮತ್ತು ಪ್ರಾಣಿಗಳು. ಅಲೈಂಗಿಕ ಸಂತಾನೋತ್ಪತ್ತಿ ಎಂದರೆ ಒಂದೇ ಜೀವಿಗಳಿಂದ ಮತ್ತೊಂದು ಜೀವಿಗಳು ಹುಟ್ಟುತ್ತವೆ. ಉದಾಹರಣೆಗೆ ತುಂಡಾಗುವಿಕೆ, ಹೈಡ್ರೋ ಮೊಗ್ಗುವಿಕೆ. ಕಾಯಜ ಸಂತಾನೋತ್ಪತ್ತಿ ಒಂದು ಸಸ್ಯದ ಬೇರುಗಳಿಂದ ಹುಟ್ಟುತ್ತವೆ. ಕಾಂಡ ಎಲೆಗಳು. ಧನ್ಯವಾದಗಳು.